ಸಂಪೂರ್ಣವಾಗಿ ಎಲೆಗಳನ್ನ ಈ ಬಿಳಿ ಬಣ್ಣದ ಶಿಲೀಂಧ್ರ ಆವರಿಸ್ಕೊಳ್ತು ಅಂತಂತಂದ್ರೆ ಎಲೆಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡಾದ ತಕ್ಷಣ ಏನಾಗುತ್ತೆ, ಎಲೆಗಳು ಉದುರು ಬೀಳಕ್ಕೆ ಶುರು ಆಗುತ್ತೆ. ಇದು ಎಲೆಗಳ ಮೇಲೆ ಒಂದು ಕಾಣಿಸ್ಕೊಳ್ಳುವಂತಹ ಒಂದು ಚಿಹ್ನೆ. ಅದಾದ ನಂತರ ನೆಕ್ಸ್ಟ್ ಬಿಳಿ ಬಣ್ಣದ ಶಿಲೀಂಧ್ರ ಹೂಗೊಂಚಲನ್ನ ಆವರಿಸ್ಕೊಂಡ್ರೆ ಅಲ್ಲಿ ಕಾಯಿ ಬಿಡತಕ್ಕಂಥ ಸಂಖ್ಯೆ ಆಗಲಿ ಅಥವಾ ಕಾಯಿ ಬಿಟ್ಟರು ಕಾಯಿಗಳ ಗಾತ್ರ ಆಗಲಿ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದಾಗಿ ನಮಗೆ ಹಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಅದಾದ ನಂತರ ಈ ಸಣ್ಣ ಸಣ್ಣ ಕಾಯಿಗಳು ಬಿಡುವಂಥ ಸಂದರ್ಭದಲ್ಲಿ ಇದರ ಮೇಲೆ ಏನಾದರೂ ಬಂತು ಅಂದರೆ ಸಣ್ಣ ಸಣ್ಣ ಕಾಯಿಗಳ ಮೇಲೆ ಏನು ಬಿಳಿ ಬಣ್ಣದ ಶಿಲೀಂಧ್ರ ಏನಾದರೂ ಕಾಣಿಸ್ಕೊಂತು ಅಂದರೆ ಕ್ರಮೇಣವಾಗಿ ಪ್ರಾರಂಭದಲ್ಲಿ ನಮಗೆ ಬಿಳಿ ಬಣ್ಣದ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತೆ. ಕ್ರಮೇಣವಾಗಿ ಏನಾಗುತ್ತೆ, ಆ ಬಿಳಿ ಬಣ್ಣದ ಶಿಲೀಂಧ್ರ ಹಳದಿ ಬಣ್ಣಕ್ಕೆ, ಆ ಕಾಯಿಗಳು ಸಣ್ಣ ಕಾಯಿಗಳನ್ನು ಹಳದಿ ಬಣ್ಣಕ್ಕೆ ತಿರುಗುವ ಹಾಗೆ ಮಾಡುತ್ತೆ. ಈ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂದರೆ ಅರ್ಥ ಏನು, ಅದರಲ್ಲಿರುವಂತಹ ಒಂದು ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಆ ಶಕ್ತಿ ಕಡಿಮೆ ಆಗಿರೋದ್ರಿಂದಾಗಿ ಆ ಸಣ್ಣ ಸಣ್ಣ ಕಾಯಿಗಳು ಕೆಳಗಡೆ ಬೀಳುತ್ತೆ. ಇದರಿಂದಾಗಿ ನಮಗೆ ಕಾಯಿ ಕಟ್ಟುವಿಕೆಯನ್ನು ಕಡಿಮೆ ಆಗುತ್ತೆ. ಗಾಳಿ ಇಲ್ಲಿ ಅತಿ ಮುಖ್ಯವಾದಂತಹ ಒಂದು ರೋಗ ಹರಡೋದಕ್ಕೆ ಸಹಾಯಕ ಆಗಿರುವಂತಹ ಒಂದು ಅಂಶ. ಫಸ್ಟು ನಾವು ಇದಕ್ಕೆ ಕಾರಣವಾಗಿರುವಂತಹ ಏನಾದರೂ ಕಳೆಗಳು ಅಥವಾ ಪಕ್ಕದಲ್ಲಿ ಏನಾದರೂ ಗಿಡ ಸುತ್ತಗಳು ಏನಾದರೂ ಕಳೆಗಳು ಇತ್ತು ಅಂತಂದರೆ ಫಸ್ಟು ನಾವು ಕ್ಷೇತ್ರ ಅಂತ ಕರೀತೀವಿ. ಎಲ್ಲಿ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ತೋಟ ಇರುತ್ತೋ ಅದನ್ನು ನಾವು ಫಸ್ಟು ಸ್ವಚ್ಛತೆ ಕಾಪಾಡಬೇಕು. ಇಲ್ಲಿ ಮೂರು ಸಲ ಸಿಂಪಡಣೆ ತಗೊಳ್ಬೇಕು. ಒಂದು ಹೂ ಬಿಡುವ ಮುಂಚೆನೂ ತೊಗೊಂಡ್ರೂ ಪರವಾಗಿಲ್ಲ, ಅದಾದ ನಂತರ ಹೂ ಕಟ್ಟಿದಾದ್ಮೇಲೆ ತೊಗೊಳ್ಬೋದು. ಅದಾದ ನಂತರ ಕಾಯಿ ಕಟ್ಟುವ ಸಮಯದಲ್ಲೂ ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಸಿಂಪಡಣೆಗೆ ಉಪಯೋಗಿಸುವಂತಹ ಒಂದು ರಾಸಾಯನಿಕ ಪದಾರ್ಥಗಳನ್ನ ಯಾವ್ಯಾವ ಉಪಯೋಗಿಸ್ಬೋದು ಅಂದರೆ ಮೊಟ್ಟ ಮೊದಲನೇದಾಗಿ ನಾನು ಹೇಳೋದಂದರೆ ಗಂಧಕ, ನೀರಿನಲ್ಲಿ ಕರಗುವ ಗಂಧಕ ಅಂತ ಹೇಳ್ತೀವಿ. ಇದ್ರ ಪ್ರಮಾಣ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ನಾವು ಇದನ್ನು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಯಾವುದ್ರ ಮೇಲೆ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ, ಯಾವುದು ಪಾರ್ಟ್ ಅಂದರೆ ಯಾವ ಭಾಗ ರೋಗಕ್ಕೆ ತುತ್ತಾಗಿರುತ್ತೋ, ನಾನು ಹೇಳಿದಾಗೆ ಹೂಗೊಂಚಲು ಅತಿ ಮುಖ್ಯವಾಗಿ ಆ ಭಾಗಕ್ಕೆ ಬರುವಂತಹ ಒಂದು ರೋಗ. ಆ ಹೂಗೊಂಚಲು ಸಂಪೂರ್ಣವಾಗಿ ತೊಯ್ಯೋ ಹಾಗೆ ನಾವೇನು ಮಾಡಬೇಕು, ಆ ಸಿಂಪಡಣೆ ಏನು ನೀರಿನಲ್ಲಿ ಕರಗುವ ಗಂಧಕನ ಏನು ಮಿಶ್ರಣ ಮಾಡಿಬಿಟ್ಟು ನೀರಿನಲ್ಲಿ ಕರಗಿಸಿ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನು ಆ ಹೂಗೊಂಚಲುಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ನಾವು ಸಿಂಪಡಣೆ ಮಾಡಬೇಕು. ಯಾಕಂದರೆ ಅಲ್ಲಿ ರೋಗಾಣು ಕುಳಿತುಕೊಂಡ್ಬಿಟ್ಟಿರುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಫಸ್ಟ್ ನಾವು ಹೂಗೊಂಚಲು ಮೇಲೆ ಇದಾಗಬೇಕು. ಇದು ಬಂದ್ಬಿಟ್ಟು ನೀರಿನಲ್ಲಿ ಕರಗುವ ಗಂಧಕ ಒಂದು ರಾಸಾಯನಿಕ ಪದಾರ್ಥ. ನೆಕ್ಸ್ಟ್ ಇದನ್ನು ಬಿಟ್ಟರೆ ಯಾವುದು ಅಂತಂದರೆ ಟ್ರೈಡಮೆಫಾನ್ ಅಂತ ಬರುತ್ತೆ. ಟ್ರೈಡಮೆಫಾನ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟು ಪೆನ್ಕೊನಜೋಲ್ ಅಂತ ಬರುತ್ತೆ. ಇದ್ರದ್ದು ಪ್ರಮಾಣ ಎಷ್ಟು ಅಂತಂತಂದರೆ 1 ml ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಇದನ್ನು ಸಿಂಪಡಣೆ ಮಾಡ್ಬೋದು. ಇಲ್ಲ ಅಂತಂದರೆ ಕಾರ್ಬನ್ಡಜಿಮ್, ಎಲ್ರಿಗೂ ಗೊತ್ತೇ ಒಂದು ರಾಸಾಯನಿಕ ವಸ್ತು ಇದು. ಕಾರ್ಬನ್ಡಜಿಮ್ ಅಂತ ಬರುತ್ತೆ. ಇದ್ರದ್ದು ಪ್ರಮಾಣ 1 ಗ್ರಾಂ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಇದನ್ನು ಸಿಂಪಡಣೆಗೆ ತಗೊಳ್ಬೋದು. ಏನಾಗಿರಲಿ ಇದನ್ನು ಏನಿಲ್ಲ ಅಂದ್ರೂ ಒಂದು 3 ಸಲ ನಾವು ಸಿಂಪಡಣೆ ಕೈಗೊಳ್ಳಬೇಕು. ಆ 3 ಸಲ ಪ್ರತಿ ಸಲ ನಾವು ರಾಸಾಯನಿಕ ಪದಾರ್ಥಗಳನ್ನ ಬದಲಾವಣೆನೂ ಮಾಡ್ಬೋದು ಅಥವಾ ಅದೇ ರಾಸಾಯನಿಕ ಪದಾರ್ಥನೂ ನಾವು ಉಪಯೋಗಿಸ್ಕೋಬೋದು. ಈ ಎಲ್ಲ ಕ್ರಮಗಳನ್ನು ಹಂತ ಹಂತವಾಗಿ ನಾವು ಅನುಸರಿಸ್ಕೊಂತ ಬಂದರೆ ಈ ಏನು ನಾವು ಬೂದಿ ರೋಗ ಅಥವಾ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳಿದೆ, ಈ ರೋಗವನ್ನು ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿ ಹಣ್ಣಿನ ಗುಣಮಟ್ಟವನ್ನು ಅಥವಾ ಹಣ್ಣಿನ ಗಾತ್ರವನ್ನು ಅಥವಾ ಹಣ್ಣು ಬಿಡೋ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡಿಬಿಟ್ಟು ಇದರದ ಲಾಭವನ್ನು ಪಡ್ಕೊಳ್ಬೋದು. ಹೀಗೆ ತಜ್ಞರು ತಿಳಿಸುವ ಸಸ್ಯ ಸಂರಕ್ಷಣಾ ಕ್ರಮಗಳ ಅನುಸರಣೆಯಿಂದ ಅಧಿಕ ಇಳುವರಿಯೊಂದಿಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ಸಹ ನೋಡಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕ್ಯಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ. ಹಾಗೆ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವಂತಹ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ. ದೊಡ್ಡನಾಗಂಗಿಲ್ಲ ಇನ್ನು ಜಾಣಿ. ನೀರ್ ಕುಡ್ಸಿದ್ಲಪ್ಪ ನಿಂಗೆ ನೀನ್ ರಮಣಿ.
ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹೀಗೆ 10 ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ. ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚೆಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.